ಅವರು ನಿನ್ನೆ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಮಾಟ ಮಂತ್ರ ಆಗಿದೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಅದಕ್ಕೋಸ್ಕರ ಅವ್ರು ಸೈಲೆಂಟ್ ಆಗಿದ್ದಾರೆ. ಜಾರಕಿಹೊಳಿ ಅವರು ಕಾಂಪ್ರಮೈಸಿಂಗ್ ರಾಜಕಾರಣ ಮಾಡ್ತಿದ್ದಾರೆ ಸಿಎಂ ಅಂತ ಹೇಳಿದ್ದಾರೆ. ನನಗೆ ನೋಡೋಣ, ನನಗೆ ಮಾಟ ಮಂತ್ರದ ಬಗ್ಗೆ ಯಾವುದೇ ಅಷ್ಟು ಅರಿವಿಲ್ಲ, ಅದ್ರ ಬಗ್ಗೆ ಅಷ್ಟು ನನಗೆ ಮಾಹಿತಿನೂ ಇಲ್ಲ, ಪರಿಜ್ಞಾನವೂ ಇಲ್ಲ. ನಮಗೆ ಇರ್ತಕ್ಕಂಥದ್ದು ಒಂದೇ, ನಾವು ದೈವದ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ ಈ ಕುಟುಂಬ. ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಬೆಳಗ್ಗೆ ಎದ್ದರೆ ಭಗವಂತನಲ್ಲಿ ಒಂದು ಪೂಜೆ ಸಲ್ಲಿಸಿ ಕೈ ಮುಗಿದು ಮನೆ ಬಿಟ್ಟು ಹೊರಡ್ತೇವೆ. ಒಂದು ಒಳ್ಳೆ ನಮ್ಮ ಕಡೆಯಿಂದ ಒಂದು 4 ಜನಕ್ಕೆ ಇವತ್ತು ಸಹಾಯ ಆಗ್ಲಪ್ಪ, ಸಾರ್ವಜನಿಕ ಬದುಕಲ್ಲಿರ್ತಕ್ಕಂಥವ್ರು ನಮ್ಮ ಕಡೆಯಿಂದ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ಹೊರತುಪಡಿಸಿ ಇಲ್ಲಿ ನನಗೆ ಈ ಮಾಟ ಮಂತ್ರದ ಬಗ್ಗೆ ಅಷ್ಟು ನನಗೆ ಮಾಹಿತಿ ಇಲ್ಲ. ಕಾಂಗ್ರೆಸ್ ಬೆಳವಣಿಗೆಗಳನ್ನು ನೋಡಿದರೆ ಈ ಕಡೆ ಜಮೀರ್ ಅಹ್ಮದ್ ಆಗಿರೋ, ಜಾರಕಿಹೊಳಿ ಅವರ ನಡೆ, ರಾಜಣ್ಣ ಅವರು, ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ರಾಜ್ಯದ ಸದ್ಯದ ಪರಿಸ್ಥಿತಿ ದಾವಣಗೆರೆ ಎಲೆಕ್ಷನ್ ವಿಚಾರವಾಗಿ ಅಲ್ಪಸಂಖ್ಯಾತರು ಜೆಡಿಎಸ್ ಕಡೆ ಮುಖ ಮಾಡ್ತಾರೆ, ಏನೋ ಆ ರೀತಿ ಪ್ರಯತ್ನ ಆಗ್ತಿದೆಯಾ ಜೆಡಿಎಸ್ ನಾಯಕರು? ಒಂದು ವೇಳೆ ಅಲ್ಪಸಂಖ್ಯಾತರು ಬಂದರೆ ಜೆಡಿಎಸ್ ಸ್ವಾಗತ ಮಾಡೋದು ರೆಡಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗಲೂ ವೇದಿಕೆಗಳಲ್ಲಿ ನಿಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಅಹಿಂದ ರಾಜಕಾರಣ ಅಂತಾರೆ. ಅಹಿಂದ ರಾಜಕಾರಣದಲ್ಲಿ ಅಂತಕ್ಕಂಥದ್ದು ಈಗಾಗಲೇ ಉರುಳೋಗಿದೆ. ಅಂದರೆ ಅಲ್ಲಿ KN ರಾಜಣ್ಣ ಅವರು ಇರ್ಬೋದು ಅಥವಾ ನಾಗೇಂದ್ರ ಅವರು ಇರ್ಬೋದು, ಅವ್ರನ್ನ ಸಚಿವ ಸಂಪುಟ ಸ್ಥಾನದಿಂದ ಕೈ ಬಿಟ್ಟಾಗಿದೆ, ನೋಡಿದ್ದೀವಿ, ಸಾಕ್ಷಿ ಇದೆ. ಅಂತಕ್ಕಂಥವ್ರಿಗೆ ಒಂದು ಕಡೆ ಪಾಪ ನಜೀರ್ ಅಹ್ಮದ್ ಅವರು, ಒಂದು ಕಡೆ ಜಬ್ಬಾರ್ ಅವ್ರಿಗೆ. ಈಗ ನಿಮಗೆ ಗೊತ್ತಿದೆ, ದಾವಣಗೆರೆ ದಕ್ಷಿಣದಲ್ಲಿ 60 ರಿಂದ 70 ಸಾವಿರ ಮುಸಲ್ಮಾನ ಬಾಂಧವರು ಅಲ್ಲಿ ಪ್ರತಿನಿಧಿಸ್ತಾರೆ. ಆ ಕ್ಷೇತ್ರದಲ್ಲಿ ಮತದಾರರು ಭಾಳ ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ, ಅಲ್ಪಸಂಖ್ಯಾತರು. ಅಂಥ ಕಡೆ ಕಾಂಗ್ರೆಸ್ನವರು ಒಬ್ಬ ಮುಸಲ್ಮಾನ್ ಬಾಂಧವನಿಗೆ ಟಿಕೆಟ್ ಕೊಡ್ದಿರಾ ಅಲ್ಲಿ ಇವಾಗ ಜಬ್ಬಾರ್ ಅವರು ಮತ್ತು ಇವರು ನಜೀರ್ ಅಹ್ಮದ್ ಅವ್ರನ್ನ ಕೈ ಬಿಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಒಂದು ರೀತಿ ಆನು ಕೂಡ ಹೋಗಿದೆ, ದಾನು ಕೂಡ ಹೋಗಿದೆ. ಇನ್ನು ದಾನಲ್ಲಿ ಹೀ ಹೋಗಿದೆ, ಹೀ ಹೋಗಿದೆ. ಅಂತಕ್ಕಂಥದ್ದು ಬಹುಶಃ ಮುಂದೆ ಅದೆಲ್ಲಿಗೆ ಹೋಗಿ ನಿಲ್ಲುತ್ತೋ, ಅದು ಯಾವಾಗ ದಾನು ಕೂಡ ಕಳ್ಕೊಂಡು ಅಹಿಂದ ಅಂತಕ್ಕಂಥದ್ದು ಸಂಪೂರ್ಣ ಛಿದ್ರಗೊಳಿಸ್ತಾರೋ ಗೊತ್ತಿಲ್ಲ, ನೋಡಬೇಕು. ಏನು ನೋಡಿಪ್ಪ, ಇದೆಲ್ಲ ಸುಮ್ಮನೆ ಮಾಧ್ಯಮದಲ್ಲಿ ನಿಮ್ಮ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಈಗಾಗಲೇ ಬಹುಶಃ ನಿನ್ನೆ ದಿನ ನಾನು ಕೂಡ ಎಲ್ಲ ಹೋಗಿದ್ದೆ, ಗಾಡೀಲಿ ಬರ್ತಾ ನೋಡಿದೆ. ಯಾಕಂದರೆ ರೆಗ್ಯುಲರ್ ಅಪ್ಡೇಟ್ ಆಗಬೇಕಲ್ಲ, ನೋಡ್ತಾ ಇರ್ತೀವಿ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಅಂತ. ಅವ್ರ ಕಡೆಯಿಂದ ಹೇಳಿಕೆ ಕೊಟ್ಟಿದ್ದಾರಲ್ಲ, ಸ್ಪಷ್ಟೀಕರಣ ಕೊಟ್ಟಿದ್ದಾರಲ್ಲ. ಅದೇನಪ್ಪ, ಕಾಂಗ್ರೆಸ್ ಪಕ್ಷ ಭಾಳ ಅವ್ರಿಗೆ ಸ್ಥಾನಮಾನ ಕೊಟ್ಟು ರಾಜಕೀಯವಾಗಿ ಭಾಳ ಉನ್ನತ ಸ್ಥಾನಕ್ಕೆ ಬೆಳೆಸಿದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ? ನಮ್ಮ ಪಾರ್ಟಿ ಕಟ್ತಕ್ಕಂಥದ್ದಕ್ಕೆ ಪಕ್ಷದ ಕಾರ್ಯಕರ್ತರಿದ್ದಾರೆ, ಸಿದ್ಧರಿದ್ದಾರೆ. ಹೋರಾಟ ಕೊಡ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ತಯಾರಾಗೇ ಮುಂದೆ ಬಂದಿದ್ದೇವೆ. ಹಾಗಾಗಿ ಕಾರ್ಯಕರ್ತರು ಪಕ್ಷ ಕಟ್ತಾರೆ. ನಾವು ಯಾರನ್ನೂ ಕೂಡ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ನೆಚ್ಕೊಂಡು ಇವತ್ತು ಈ ಪಾರ್ಟಿ ಉಳಿದಿಲ್ಲ. ಮುಂದೆನೂ ಕೂಡ ಯಾರನ್ನೂ ನೆಚ್ಕೊಂಡು ಕೂಡ ಈ ಪಾರ್ಟಿ ಉಳಿತಕ್ಕಂಥ ಸನ್ನಿವೇಶ ಕ್ರಿಯೇಟು ಆಗಲ್ಲ.